ನಮಸ್ಕಾರ ಸ್ನೇಹಿತರೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸ್ಟೋರಿನ ಪೂರ್ತಿ ಕೇಳಿ. ಮತ್ತು ಹಿಂದಿನ ಭಾಗ ಸ್ಟೋರಿ ಏನಾದರೂ ನೀವು ಕೇಳಲಿಲ್ಲ ಅಂತಂದರೆ ಕೇಳಿ ಅಂತ ಹೇಳ್ತಾ ಬನ್ನಿ ಕಥೆನ ಶುರು ಮಾಡೋಣ. ರವಿಯು ತಂದೆಯನ್ನು ಯಾವ ವಿಷಯ ಮಾತನಾಡ್ತಿದ್ದೀರಾ ಮತ್ತು ಮುಚ್ಚಿಡ್ತಿದ್ದೀರಾ, ಹೇಳಿ ಅಪ್ಪ ಎಂದು ಕೇಳುವ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ಒಂದು ಚೀಟಿಯನ್ನು ತಂದು, ಅಣ್ಣ ಯಾರೋ ಈ ಚೀಟಿ ಕೊಟ್ಟರು, ನಿಮಗೆ ಕೊಡಿ ಎಂದು ಹೇಳಿ ಕೊಟ್ಟು ಹೋಗುತ್ತಾನೆ. ಆ ಚೀಟಿಯನ್ನು ತೆಗೆದು ನೋಡುತ್ತಾರೆ ರವಿ. ನಿನ್ನ ಹೆಂಡತಿ ಮತ್ತು ತಾಯಿ ಬೇಕು ಅಂದರೆ ತಕ್ಷಣವೇ ನಾವಿರುವ ಸ್ಥಳಕ್ಕೆ ಬರಬೇಕು, ಜೊತೆಗೆ ವಜ್ರದ ಹಾರವನ್ನು ತರಬೇಕು ಎಂದು ಬರೆದಿರುತ್ತದೆ. ಅಪ್ಪ ಅಮ್ಮ ಇಲ್ಲೇ ಇದ್ರಲ್ಲ, ಎಲ್ಲೋದ್ರು ಎಂದು ಕೇಳುತ್ತಾರೆ ರವಿ. ಯಾಕಪ್ಪ ರವಿ, ಏನಾಯಿತು ಎನ್ನುತ್ತಾರೆ ರಾಮರಾಯರು. ಅಪ್ಪ, ಅಮ್ಮನನ್ನೂ ಕೂಡ ಕಿಡ್ನಾಪ್ ಮಾಡಿದ್ದಾರೆ, ಜೊತೆಗೆ ವಜ್ರದ ಹಾರ ತರಬೇಕು ಎಂದು ಬರೆದಿದ್ದಾರೆ. ಯಾವ ವಜ್ರದ ಹಾರ, ನನಗೆ ಒಂದು ಗೊತ್ತಾಗ್ತಾ ಇಲ್ಲ ಅಪ್ಪ, ಹೇಳಿ ಎಂದು ಕೋಪಿತನಾಗುತ್ತಾರೆ ರವಿ. ಇದನ್ನು ಕೇಳಿದ ರಾಮರಾಯರು, ಅಯ್ಯೋ ದೇವರೇ, ನಮಗೆ ಯಾಕೆ ಈ ಕಷ್ಟ ಕೊಡ್ತಾ ಇದೀಯಾ, ನಾವು ಯಾವ ತಪ್ಪು ಮಾಡಿದ್ವಿ ಅಂತ ಈ ಶಿಕ್ಷೆ, ನಡಿಯಪ್ಪ ಬೇಗ ಹೋಗೋಣ ಎಂದು ರಾಮರಾಯರು ಹೇಳುತ್ತಾರೆ. ಬೇಡ, ನಾನು ಹೋಗ್ತೀನಿ, ಅಮ್ಮ ಮತ್ತು ಸುಮನ ಕರ್ಕೊಂಡು ಬರ್ತೀನಿ, ನೀವು ಇಲ್ಲೇ ಇರಿ ಲಕ್ಷ್ಮಿ ಜೊತೆ ಎನ್ನುತ್ತಾರೆ ರವಿ. ನಾನು ಬರಲಿಲ್ಲ ಅಂದರೆ ನಿನ್ನ ಹೆಂಡತಿ ಮತ್ತು ಅನಸೂಯನ್ನ ಸಾಯಿಸಿಬಿಡ್ತಾರೆ ಕಣೋ ರವಿ. ಯಾಕಪ್ಪ, ಹಾಗಾದರೆ ನಿಮಗೆ ಎಲ್ಲ ವಿಷಯ ಗೊತ್ತಿದೆ, ಯಾರು ಈ ತೊಂದರೆಗೆಲ್ಲ ಕಾರಣ ಹೇಳಿ ಎನ್ನುತ್ತಾರೆ ರವಿ. ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ, ಬೇಗ ನಡಿ ಹೋಗೋಣ ಎಂದು ಇಬ್ಬರು ಒಂದು ಕಾಡಿನ ಮಧ್ಯೆ ಗುಹೆ, ಆ ಚೀಟಿಯಲ್ಲಿ ತಿಳಿಸಿದ ಸ್ಥಳವಾಗಿರುತ್ತದೆ. ಆ ಗುಹೆಯ ಸುತ್ತ ಅಪಾಯ ಮಾಡುವ ಮತ್ತು ಭಯ ಹುಟ್ಟಿಸುವ ವ್ಯಕ್ತಿಗಳು ನಿಂತಿರುತ್ತಾರೆ. ಗುಹೆಯ ಹತ್ತಿರ ಹೋದಂತೆ ಅವರನ್ನು ಒಳಗಡೆ ಬಿಡು ಎನ್ನುವ ಒಂದು ಧ್ವನಿ ಒಮ್ಮುತ್ತದೆ. ಒಳಗಡೆ ಹೋದರೆ ಅಲ್ಲಿ ರವಿಗೆ ಗೊತ್ತಿರುವ ಎಲ್ಲ ವ್ಯಕ್ತಿಗಳು ಇರುತ್ತಾರೆ. ಒಂದು ಕ್ಷಣ ರವಿ ಹೇಳುತ್ತಾರೆ, ನೀವೆಲ್ಲ ಸೇರಿ ಈ ಪಿತೂರಿ ಮಾಡಿ ನನ್ನ ಹೆಂಡತಿ ಮತ್ತು ತಾಯಿನ ಕಿಡ್ನಾಪ್ ಮಾಡಿದ್ದೀರಾ. ಯಾಕೆ? ನಾನು ನಿಮ್ಮ ಯಾವುದೇ ವಿಷಯಕ್ಕೆ ತಲೆ ಹಾಕುವುದಿಲ್ಲ, ನಾನು ಒಬ್ಬ ಅನಾಥನ ರೀತಿ ಬದುಕು ನಡೆಸ್ತಿದ್ದೀನಿ, ಅದನ್ನು ಕೂಡ ನಿಮಗೆ ಸಹಿಸಲು ಆಗ್ತಿಲ್ವೇ ಎನ್ನುತ್ತಾರೆ ರವಿ. ರವಿ, ತುಂಬ ಮಾತು ಒಳ್ಳೆಯದಲ್ಲ, ನಾವು ಕಿಡ್ನಾಪ್ ಮಾಡಲು ನಮ್ಮ ಬಾಸ್ ಹೇಳಿದರು, ಸದ್ಯಕ್ಕೆ ಅವರೇ ನಮ್ಮ ಬಾಸ್ ಎಂದು ಸಿಳ್ಳೆನಾಗ ಹೇಳುತ್ತಾರೆ. ರವಿ ಕೋಪದಿಂದ, ಸುಮಾನ ಕಿಡ್ನಾಪ್ ಮಾಡಿಲ್ಲ, ನನಗೆ ಯಾವುದೇ ವಿಷಯ ಗೊತ್ತಿಲ್ಲ ಎಂದೇ ಈಗ ನಿನಗೆ ನನ್ನಿಂದ ಸಾಯಲು ಆಸೆಯಾಗಿದೆಯಾ ಅಲ್ವೇ ಎನ್ನುತ್ತಾರೆ ರವಿ. ಬೇರೆ ಮಾತೆಲ್ಲ ಬೇಡ, ವಜ್ರದ ಹಾರ ತೆಗೆದುಕೊಂಡು ಬಂದ ಎಂದು ಒಂದು ಧ್ವನಿ ಹೊರಹೊಮ್ಮುತ್ತದೆ. ಆಗ ರವಿ, ಯಾವನೋ ಅವನು, ಏಡಿಯಂತೆ ಬಚ್ಚಿಟ್ಕೊಂಡು ಮಾತಾಡ್ತಿರೋದು, ಹೊರಗೆ ಬಾ ಎನ್ನುತ್ತಾರೆ. ಆಗ ತುಂಬ ಜನ ವ್ಯಕ್ತಿಗಳು ಆಚೆಗೆ ಬರುತ್ತಾರೆ. ಅವರೆಲ್ಲರನ್ನು ನೋಡಿ ರಾಮರಾಯರಿಗೆ ಭಯ ಜೊತೆಗೆ ಅತಿ ದುಃಖ ಆಗುತ್ತದೆ. ಯಾಕೆ ಎಂದು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಆ ವಿಲನ್ಗಳೆಲ್ಲ ಯಾರು, ಅಲ್ಲಿದ್ದವರೆಲ್ಲ ಯಾರು, ಅದರಲ್ಲೂ ಒಬ್ಬ ಮುಖ್ಯವಾದ ವ್ಯಕ್ತಿ ಅದರಲ್ಲಿ ಇರ್ತಾನೆ, ಅವನು ಯಾರು, ಈ ಸ್ಟೋರಿ ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಧನ್ಯವಾದಗಳು.